ನ್ಯೂಸ್ಗೆ ಸ್ವಾಗತ. ನಾನು ಭುವನ. ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಬೆಂಗಳೂರು ಮತ್ತೆ ಕೋಲಾರ ಸೇರಿ ಒಟ್ಟು 5 ಕಡೆ ದಾಳಿಯನ್ನ ಮಾಡಿ ಮೂವರ ಶಂಕಿತ ಉಗ್ರರನ್ನ ಬಂಧಿಸಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದಂತಹ ಒಬ್ಬ ಮನೋವೈದ್ಯ ಡಾಕ್ಟರ್ ನಾಗರಾಜ್ನನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಎಎಸ್ಐ ಆಗಿ ಕೆಲಸ ಮಾಡ್ತಾ ಇದ್ದಂತ ಚಾಂದ್ ಪಾಷಾ ಹಾಗೂ ಅನೀಶ್ ಹಾಗೂ ಫಾತಿಮಾ ಎನ್ನುವರನ್ನ ರಾಷ್ಟ್ರೀಯ ತನಿಖಾ ದಳ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನು ಉಗ್ರರ ಚಟುವಟಿಕೆಗೆ ಇವರು ನೆರವು ಮಾಡ್ತಾ ಇದ್ರು, ಇವರಿಗೆ ಸಹಾಯ ಮಾಡ್ತಾ ಇದ್ರು ಅನ್ನುವಂತ ಆರೋಪದಡಿ ಇವರನ್ನ ಬಂಧಿಸಲಾಗಿದೆ. ಎನ್ಐಎ ಅಧಿಕಾರಿಗಳು 2 ವಾಕಿ ಟಾಕಿ ಹಾಗೂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಅವರಿಗೆ ಇದ್ದಂತಹ ಮೊಬೈಲ್ಗಳಾಗಿರ್ಬೋದು, ವಾಕಿ ಟಾಕಿಯಲ್ಲಿ ಯಾರ್ಯಾರ ಜೊತೆಗೆ ಮಾತನಾಡ್ತಾ ಇದ್ರು ಅನ್ನುವಂತ ಡೀಟೇಲ್ಸ್ ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಶಂಕಿತ ಉಗ್ರರನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಿದ್ರು. ಅದಾದ ಬಳಿಕ ಎನ್ಐಎ ಅಧಿಕಾರಿಗಳ ತಂಡಕ್ಕೆ ಈಗ 14 ದಿನಗಳ ಕಾಲ ಕೋರ್ಟ್ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿತ್ತು. ಅದಾದ ಬಳಿಕ ಈಗ 6 ದಿನಗಳ ಕಾಲ ಆರೋಪಿಗಳು ಎನ್ಐಎ ಕಸ್ಟಡಿಯಲ್ಲಿದ್ದಾರೆ. ಈ ಮಧ್ಯೆ ಉಗ್ರ ಟಿ ನಾಸೀರ್ ಏನಿದ್ದ, ಈ ಬಗ್ಗೆ ಸಾಕಷ್ಟು ಸ್ಫೋಟಕ ವಿಚಾರಗಳು ಒಂದಿಷ್ಟು ಬಯಲಿಗೆ ಬಂದಿರುವಂತದ್ದು. ಈ ಟಿ ನಾಸೀರ್ ಏನ್ ಮಾಡ್ತಾ ಇದ್ದ, ಏನೆಲ್ಲ ಯಾವೆಲ್ಲ ಬಾಂಬ್ ಸ್ಫೋಟಗಳನ್ನ ಇವನು ಮಾಡಿದ್ದ, ಮಾಸ್ಟರ್ ಮೈಂಡ್ ಈ ಟಿ ನಾಸೀರ್ ಆಗಿದ್ದ. ಅಲ್ಲದೆ ಜೈಲಿನಲ್ಲೇ ಇದ್ದುಕೊಂಡು ಇಂತಹ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದು ಅನ್ನೋದು ದೊಡ್ಡ ಸ್ಫೋಟಕ ಸುದ್ದಿ ಆಗಿತ್ತು. ಯಾಕಂದ್ರೆ ಹಿಂದೆ 2008ರಲ್ಲಿ ಒಂದಿಷ್ಟು ಸರಣಿ ಬಾಂಬ್ ಸ್ಫೋಟಗಳಾಗಿತ್ತು. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತು, ಮತ್ತೆ ಶಿವಮೊಗ್ಗದಲ್ಲೂ ಒಂದಿಷ್ಟು ಉಗ್ರರು ಓಡಾಡ್ತಾ ಇದ್ದಾರೆ ಎನ್ನುವಂತ ಚಟುವಟಿಕೆಗಳನ್ನ ನಮ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ ಬಳಿಕ ರಾಮೇಶ್ವರ ಕೆಫೆ ಏನಿತ್ತು ಅಲ್ಲೂ ಕೂಡ ಒಂದಿಷ್ಟು ಬ್ಲಾಸ್ಟ್ಗಳಾಗಿತ್ತು. ಆ ಪ್ರಕರಣದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಜನ ಓಡೋಡಿ ಹೋಗಿದ್ರು. ಆತನನ್ನ ಹಿಡಿಯೋ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಾರ ಕೆಲಸ ಮಾಡ್ತು. ಇನ್ನು ಎನ್ಐಎ ತಂಡ ಆ ಉಗ್ರರನ್ನ ಹಿಡಿಯೋದ್ರಲ್ಲಿ ಸಾಕಷ್ಟು ಒಂದಿಷ್ಟು ಚಾಲೆಂಜಿಂಗ್ ಆಗಿತ್ತು ಅವರಿಗೆ. ಯಾಕಂದ್ರೆ ಆತ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಓಡಾಡ್ತಾ ಇದ್ದ, ಅದು ಒಂದು ಚಾಲೆಂಜಿಂಗ್ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಬೆಂಗಳೂರಿನಲ್ಲೇ ದೊಡ್ಡ ಮಟ್ಟದ ಒಂದು ಕೃತ್ಯಕ್ಕೆ ಈತರು ಪ್ಲಾನ್ ಮಾಡಿದ್ರು ಅನ್ನುವಂತ ಮಾಹಿತಿ ಎನ್ಐಎ ತನಿಖೆ ಮಾಡಬೇಕಾದ್ರೆ ಎನ್ಐಎ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಇನ್ನು ಇವರಿಗೆ ಮೊಬೈಲ್ ಕಳಿಸ್ತಾ ಇದ್ದವ್ರು ಯಾರು, ಅವರ ಮೊಬೈಲ್ಗಳನ್ನ ಬಳಕೆ ಹೇಗೆ ಮಾಡ್ತಾ ಇದ್ರು, ಆಚೆ ಇದ್ದಂಥ ಮೊಬೈಲ್ಗಳು ಜೈಲಿಗೆ ಹೇಗೆ ಹೋಗ್ತಾ ಇದ್ದು ಅನ್ನುವಂಥ ಸ್ಟೋರಿ ಖಂಡಿತವಾಗ್ಲೂ ರೋಚಕ ಅಂತಾನೆ ಹೇಳ್ಬೋದು. ಇನ್ನು ನಾಸೀರ್ ಏನಿದ್ದ, ಈತ ನಾಸೀರು ಅವನದೇ ಆದಂಥ ಒಂದು ಟೀಮ್ ಅನ್ನ ಕಟ್ಕೊಂಡಿದ್ದ. ಅದು ಜೈಲಲ್ಲೇ ಇದ್ದಂಥ ಒಂದಿಷ್ಟು ಕೊಲೆ ಕೇಸ್ನಲ್ಲಿ ಒಳಗಡೆ ಹೋಗಿದ್ದಂಥ ಯಾರ್ಯಾರು ಯುವಕರ ತಂಡ ಇರುತ್ತೆ ಅವರನ್ನ ಸೇರ್ಕೊಂಡು ಈ ನಾಸೀರ್ ಒಂದು ತಂಡವನ್ನ ಕಟ್ಟಿರ್ತಾರೆ. ಆ ತಂಡದಲ್ಲಿ ಜುನೈದ್ ಅನ್ನುವಂತಹ ಒಬ್ಬ ಯುವಕ ಇರ್ತಾನೆ, ಮೊಹಮ್ಮದ್, ಹರ್ಷದ್ ಖಾನು, ಇವರ ಈ ರೀತಿಯಾದಂತಹ ಒಂದಿಷ್ಟು ಯುವಕರೇನಿರ್ತಾರೆ ಅವರನ್ನೆಲ್ಲರನ್ನ ಸೇರ್ಕೊಂಡು ಈತ ಒಂದು ತಂಡವನ್ನ ರೆಡಿ ಮಾಡಿರ್ತಾನೆ. ಆ ತಂಡವನ್ನ ಮೊನ್ನೆ ದಾಳಿ ಮಾಡೋ ಸಮಯದಲ್ಲಿ ಆ ತಂಡದವರು ಸಿಕ್ಕಾಗ ಅವರಿಂದ ಕಡೆಯಲ್ಲೂ ಕೂಡ ಒಂದಿಷ್ಟು ಪಿಸ್ತೂಲ್ಗಳಾಗಿರ್ಬೋದು, ಸ್ಫೋಟಕ್ಕೆ ಬಳಸ್ತಾ ಇರುವಂತಹ ವಸ್ತುಗಳಾಗಿರ್ಬೋದು, ಗ್ರೆನೇಡ್ ಆಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನ ಏನು ದಾಳಿ ಮಾಡಿದಾಗ ಅಂದ್ರೆ ಆರ್ಟಿ ನಗರ್ ಹೆಬ್ಬಾಳದಲ್ಲಿ ಇವರು ಸಿಕ್ಕಿ ಬಿದ್ದಿರ್ತಾರೆ. ಆ ದಾಳಿ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿರುತ್ತೆ. ಬೆಂಗಳೂರಿನ ಆರ್ಟಿ ನಗರದಲ್ಲೇ ಇವರು ಪ್ರಮುಖವಾಗಿ ವಾಸವಾಗಿರ್ತಾರೆ. ಆದ್ರೆ ಈಗ ಈ ಜುನೈದ್ ಏನಿದ್ದಾನೆ ಅವನ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ದಾಳಿ ಮಾಡುವಂತ ಸಂದರ್ಭದಲ್ಲಿ 2023ರಲ್ಲಿ ಈತ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಈತ ತಪ್ಪಿಸ್ಕೊಂಡು ಹೋದಾಗ ಇವತ್ತಿನಿಂದಲೂ ಕೂಡ ಅವನನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಆತನಿಗೆ ಜೈಲಿನಲ್ಲಿ ಇದ್ದಂತ ಒಂದಿಷ್ಟು ಮಾಹಿತಿ ಆಗಿರ್ಬೋದು, ಆಚೆ ಏನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಅವನಿಗೆ ಲಭ್ಯವಾಗ್ತಾ ಇತ್ತು. ಹೇಗೆ ಲಭ್ಯ ಆಗ್ತಾ ಇತ್ತು ಅನ್ನುವಂಥದ್ದನ್ನ ನೋಡೋದಾದ್ರೆ, ಜೈಲಿನಲ್ಲಿ ಏನು ಈ ಡಾಕ್ಟರ್, ನಾನು ಆಗ್ಲೇ ಹೇಳಿದೆ, ಆ ಜೈಲಿನಲ್ಲಿ ಇದ್ದಂತಹ ಡಾಕ್ಟರ್ಗಳು ಒಂದಿಷ್ಟು ಮೊಬೈಲ್ ಅನ್ನ ಆತನ ಸಹಾಯಕ್ಕೆ, ಪವಿತ್ರ ಅನ್ನುವಂತ ಒಬ್ಳು ಸಹಾಯಕ್ಕೆ ಅವನಿಗೆ ಮೊಬೈಲ್ ಅನ್ನ ಸಪ್ಲೈ ಮಾಡ್ತಾ ಇದ್ರು. ಅವರು ಮೊಬೈಲ್ ಅನ್ನ 10,000ಕ್ಕೆ ತಗೊಂಡು ಬಂದಂತ ಮೊಬೈಲ್ ಅನ್ನ ಜೈಲಿನಲ್ಲಿ ಇವರು 50,000 ಗಂಟೆ ಅಂದ್ರೆ 50,000 ರೂಪಾಯಿ ಅಷ್ಟು ದುಡ್ಡು ಕೊಟ್ಟು ಕೊಂಡ್ಕೋತಾ ಇದ್ರಂತೆ. ಅಷ್ಟು ಒಂದು ಎನ್ಐ ಅಲ್ಲಿ ಏನೋ ಅಷ್ಟು ಒಂದು ಜನ ತಂಡ ಇದ್ರು. ಆ ತಂಡದವರನ್ನ ಇವ್ರು ಅಲ್ಲಿ ಏನೇನ್ ಚಟುವಟಿಕೆ ನಡೀತಾ ಇತ್ತು ಅದೆಲ್ಲವನ್ನ ಇವ್ರು ಮಾತನಾಡ್ತಾ ಇದ್ರು. ಈಗಾಗಲೇ ಏನೋ ಒಂದಿಷ್ಟು ಅಧಿಕಾರಿಗಳು ಅದ್ರ ಸುತ್ತ ಶಂಕಿತರು ಏನಿದ್ದಾರೆ, ಉಗ್ರರು ಏನಿದ್ದಾರೆ, ಅವರೆಲ್ಲರ ಒಂದು ದಾಳಿ ನಡೆಸಿದಾಗ ಅವ್ರದ್ದು ವಾಕಿ ಟಾಕಿ ಸಿಕ್ಕಿದೆ. ಮತ್ತೆ ಫೋನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಅವರಲ್ಲಿ ಏನೇನು ಸಂದೇಶ ಸಿಕ್ಕಿದೆ, ಏನಾದ್ರೂ ಇವ್ರು ಫಾರಿನ್ ಫಂಡ್ ಅನ್ನ ತರಿಸ್ಕೊಳ್ತಾ ಇದ್ರ ಅನ್ನುವಂತ ಒಂದಿಷ್ಟು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಜೈಲಿನಲ್ಲಿ ನಾನು ಆಗ್ಲೇ ಹೇಳಿದೆ, ಮನೋವೈದ್ಯ ಏನು ಡಾಕ್ಟರ್ ನಾಗರಾಜ್ ಇದ್ದ, ಈ ಡಾಕ್ಟರ್ ನಾಗರಾಜ್ ಸಹಾಯಕಿ ಪವಿತ್ರ ಮುಖಾಂತರ 242 ಅಂದ್ರೆ 242ಕ್ಕೂ ಹೆಚ್ಚು ಫೋನ್ಗಳನ್ನ ಇವರು ತರಿಸ್ಕೊಂಡು
ಆಕೆಯ ಸಹಾಯದಿಂದ ಜೈಲಿನಲ್ಲಿ 50,000 ಒಂದು ಫೋನ್ಗೆ 50,000 ಆದ್ರೆ ಆಚೆ ಆ ಫೋನ್ನ ಬೆಲೆ 10,000 ಅಷ್ಟಕ್ಕೆ ಜಾಸ್ತಿ ಮಾರ್ಕೊಳ್ತಾ ಇದ್ರಂತೆ. ಇನ್ನು ಮತ್ತೆ ಈ ಕಡೆ ಜೈಲಿನಲ್ಲಿ ASI ಆಗಿ ಕೆಲಸ ಮಾಡ್ತಾ ಇದ್ದಂತ ಚಾಂದ್ ಪಾಷಾ ಏನಾಗಿದ್ರು, ಅವರು ಕೂಡ ಫಾತಿಮಾಗೆ ಮಾಹಿತಿನ ಕಳಿಸ್ತಾ ಇದ್ರು. ಏನು ಅಲ್ಲಿ ಅವರು ಅರೆಸ್ಟ್ ಮಾಡಿದ್ದಂತ ಒಬ್ಬ ಆರೋಪಿ ನಾಸಿರ್ ಏನಿದ್ದ, ಆ ನಾಸಿರ್ನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಆಚೆ ಈಚೆ ಓಡಾಡ್ಬೇಕಾದ್ರೆ ಈ ಚಾಂದ್ ಪಾಷಾ ಅಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನುವಂತ ಮಾಹಿತಿ, ವಾಪಸ್ ಎಲ್ಲಿ ಬಂದ್ರು, ಯಾವ ಕೋರ್ಟಿಗೆ ಕರ್ಕೊಂಡು ಹೋದ್ರು ಅನ್ನುವಂತ ಮಾಹಿತಿಯನ್ನ ASI ಚಾಂದ್ ಪಾಷಾ ಅವರು ನಿಭಾಯಿಸ್ತಾ ಇದ್ರಂತೆ. ಆ ಒಂದು ಮಾಹಿತಿಯನ್ನ, ಆತನನ್ನ ಕರ್ಕೊಂಡು ಹೋಗುವಂತ ಲೊಕೇಶನ್ ಏನಿತ್ತು, ಎಷ್ಟು ಗಂಟೆಗೆ ವಾಪಸ್ ಬಂದ್ರು ಅನ್ನುವಂತ ಮಾಹಿತಿಗಳೇನಿತ್ತು ಅದೆಲ್ಲವನ್ನ ಫಾತಿಮಾಗೆ ಕಳಿಸ್ತಾ ಇದ್ರು. ಈ ಫಾತಿಮಾ ಯಾರಪ್ಪ ಅಂತ ಅಂದ್ರೆ ಜುನೈದ್ನ ತಾಯಿ ಈಕೆ. ಏನು 2023ರಲ್ಲಿ ಅಪ್ಸ್ಕೊಂಡ್ ಆಗಿರ್ತಾನಲ್ಲ ಆ ಉಗ್ರನ ತಾಯಿ ಈಕೆ ಏನ್ ಮಾಡ್ತಿರ್ತಾಳೆ, ಆ ಎಲ್ಲ ಡೀಟೇಲ್ಸ್ ಗಳನ್ನ ಜುನೈದ್ಗೆ ಕಳಿಸ್ತಿರ್ತಾಳೆ. ಅಂದ್ರೆ ಅವನು ಆಲ್ರೆಡಿ ಅಪ್ಸ್ಕೊಂಡ್ ಆಗಿರುವಂತದ್ದು, ಆದ್ರೆ ಇವರಿಬ್ಬರ ಮಧ್ಯ ಕಾಂಟ್ಯಾಕ್ಟ್ ಇರುತ್ತೆ. ಚಾಂದ್ ಪಾಷಾ ಅವರು ಅವರಿಗೆ ಒಂದಷ್ಟು ಲೊಕೇಶನ್ ನ ಶೇರ್ ಮಾಡಿದಾಗ ಜೈಲಿನ ಒಳಗಡೆ ಏನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿನ ಫಾತಿಮಾಗೆ ಕಳಿಸ್ತಾ ಇರ್ತಾರೆ, ಫಾತಿಮಾ ತನ್ನ ಮಗನಿಗೆ ಕಳಿಸ್ತಾ ಇರ್ತಾರೆ. ಈ ಎಲ್ಲ ಸ್ಫೋಟಕ ಸುದ್ದಿಗಳು ತನಿಖೆಯಲ್ಲಿ ಬಯಲಿಗೆ ಬಂದಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಏನು ಸಿಮ್ನ ಕೊಡ್ತಾ ಇದ್ರು, ಸಿಮ್ನ ಒಂದಿಷ್ಟು ಪೂರೈಕೆಯನ್ನ ಮಾಡ್ತಾ ಇದ್ರು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಅವ್ರಿಗೂ ಒಂದು ನೋಟಿಸ್ ಅನ್ನ ಕೊಡ್ಲಾಗಿದೆ. ಈತ ಒಬ್ಬ ಏನು ಉದ್ಯೋಗಿ ಆಗಿರ್ತಾನೆ, ಏರ್ಟೆಲ್ನಲ್ಲಿ ಮಾಜಿ ಉದ್ಯೋಗಿ ಈತನಿಗೆ ಕೋಲಾರ ತಾಲೂಕಾ ಭಟ್ರಹಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬಾತನಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಆದ್ರೆ ಅವರು ಕೂಡ ಈಗಾಗಲೇ ಅಪ್ಸ್ಕೊಂಡ್ ಆಗಿರುವಂತದ್ದು, ಆತನಿಗೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಶಂಕಿತರಿಗೆ ಈತ ಸಿಮ್ ಕೊಟ್ಟಿದ್ದು ಯಾವಾಗ, ಅದಾದ ಬಳಿಕ ಎಷ್ಟು ಜನಕ್ಕೆ ಸಿಮ್ ಕೊಟ್ಟ ಸತೀಶ್ ಗೌಡ ಅನ್ನುವಂತ ವಿಚಾರವನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಸತೀಶ್ ಇಲ್ಲದೆ ಇರುವಂತ ಕಾರಣ ಕುಟುಂಬಸ್ಥರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಮಾಹಿತಿಯನ್ನ ನೀಡಿರುವಂತದ್ದು. ಅದಾದ ಬಳಿಕ ಏನು ಈಗ ಆತ ಕೆಲಸ ಬಿಟ್ಟು, ಅಂದ್ರೆ ಏರ್ಟೆಲ್ ಆಫೀಸ್ ನಲ್ಲಿ ಕೆಲಸ ಬಿಟ್ಟು 3 ವರ್ಷಗಳೇ ಆಗಿದೆಯಂತೆ, ಮನೆಯಲ್ಲೇ ಇದ್ದ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ 3 ವರ್ಷಗಳ ಕಾಲ ಈತನು ಕೂಡ ಏನು ಉಗ್ರರ ಜೊತೆ ಸಂಪರ್ಕದಲ್ಲಿದ್ನ, ಈತನು ಕೂಡ ಒಂದಿಷ್ಟು ಫಂಡ್ ಅನ್ನ ಅವರಿಗೆ ಸಪ್ಲೈ ಮಾಡ್ತಾ ಇದ್ನ, ಬೇರೆ ಬೇರೆ ಮೂಲದಿಂದ ಆತನ ಅಕೌಂಟ್ ನಲ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್ ನಡೆದಿದೆಯಾ ಅನ್ನುವಂತ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಜೈಲಿನಲ್ಲೇ ಇದ್ದುಕೊಂಡು ಇಷ್ಟೆಲ್ಲ ನಡೀತಾ ಇದೆ, ಅದು ಕೂಡ ಉಗ್ರರಿಗೆ ಒಂದು ಜೈಲೇ ಸೇಫೆಸ್ಟ್ ಸ್ಥಾನ ಆಗಿದೆ ಅಂತ ನೋಡಿದಾಗ ನಿಜಕ್ಕೂ ಒಂದಿಷ್ಟು ಭಯಾನಕ ಅಂತ ಅನ್ಸುತ್ತೆ. ಯಾಕಂದ್ರೆ ಏನು ನಮ್ಮ ಸರ್ಕಾರ ಮಾಡ್ತಾ ಇದೆ, ಹಿಂದೆ ಕೂಡ ಸಾಕಷ್ಟು ಸುದ್ದಿಯನ್ನ ನೋಡಿದ್ವಿ, ಜೈಲಿನಲ್ಲಿ ಎಷ್ಟು ಐಷಾರಾಮಿ ಜೀವನಗಳನ್ನ ಆರೋಪಿಗಳು ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿಯಾಗಿ ಜೀವನ ನಡೆಸ್ತಾರೆ, ಅಲ್ಲಿ ಎಷ್ಟು ಸುಖವಾಗಿದ್ದಾರೆ ಅನ್ನುವಂತ ಸುದ್ದಿಗಳನ್ನೆಲ್ಲ ನೋಡಿದ್ವಿ. ಆದ್ರೆ ಈಗ ಉಗ್ರರಿಗೆ ಆ ಒಂದು ಜೈಲು ಅವ್ರಿಗೆ ಸೇಫೆಸ್ಟ್ ಝೋನ್ ಆಗುತ್ತೆ ಅಂತ ಅಂದ್ರೆ ನಿಜಕ್ಕೂ ಭಯ ಬೀಳಿಸುವಂತ ಸಂಗತಿ ಇದು. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.